ಹಾಯ್ ಫ್ರೆಂಡ್ಸ್, ನಟಿ ಸರಿತಾ ಕುಟುಂಬದ ಬಗ್ಗೆ ನಿಮಗೆ ಗೊತ್ತಾ? ತೆರೆ ಮೇಲೆ ಅದ್ಭುತದಂತೆ ಮಿಂಚಿದ ಈ ನಟಿಯ ತೆರೆ ಹಿಂದಿನ ಕತೆ ಕೇಳಿದ್ರೆ ಎಂತವರ ಕಣ್ಣಲ್ಲೂ ನೀರು ಬರುತ್ತೆ. ಬಾಲ್ಯ ವಿವಾಹ, ಡಿವೋರ್ಸ್, ಮತ್ತೆ ಪ್ರೀತಿ, ಮದುವೆ, ಮತ್ತೆ ಡಿವೋರ್ಸ್, ಹೀಗೆ ಎರಡೆರಡು ವಿವಾಹ ಬಂಧನದಲ್ಲಿ ಸಿಲುಕಿ ನರಳಿದ ಈ ನಟಿಯ ಬದುಕಿನಲ್ಲಿ ಈಗ ಯಾರೆಲ್ಲ ಇದ್ದಾರೆ? ಇವರ ಗಂಡಂದಿರು ಯಾರು? ಮಕ್ಕಳು ಎಷ್ಟು? ಏನ್ ಮಾಡ್ತಿದ್ದಾರೆ? ಸದ್ಯ ಸರಿತಾ ಎಲ್ಲಿ, ಯಾರ ಜೊತೆ ಇದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸರಿತಾ ನಟಿ 80-90ರ ದಶಕದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಜೊತೆ ಹಲವು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಪ್ರೇಕ್ಷಕರ ಮನೆ ಮಾತಾಗಿದ್ದ ಕೃಷ್ಣ ಸುಂದರಿ ನಟಿ ಸರಿತಾ. 1960ರಲ್ಲಿ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಮುನಿಪಲ್ಲೆಯಲ್ಲಿ ಜನಿಸಿದ ಸರಿತಾಗೆ ಓರ್ವ ತಂಗಿ ಕೂಡ ಇದ್ದಾರೆ. ಅವರ ಹೆಸರು ವಿಜಿ ಚಂದ್ರಶೇಖರ್. ಇನ್ನು ತಮ್ಮ 18ನೇ ವಯಸ್ಸಿಗೆ ಅಂದ್ರೆ 1978ರಲ್ಲಿ ತೆಲುಗು ಸಿನಿಮಾ ಮೂಲಕ ಸರಿತಾ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ರು. ನಂತರ ತಮ್ಮ ವಿಶಿಷ್ಟ ಅಭಿನಯದಿಂದ ಕನ್ನಡ, ತಮಿಳು ಮತ್ತು ಮಲಯಾಳಂ ಚಿತ್ರರಂಗದಲ್ಲೂ ತಮ್ಮದೇ ಛಾಪು ಮೂಡಿಸಿದ್ರು. ಜೊತೆಗೆ ಸಾಕಷ್ಟು ನಟಿಯರಿಗೆ ಕಂಠದಾನ ಕೂಡ ನೀಡಿದ್ದಾರೆ. ಒಟ್ಟಾರೆ 250ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಸರಿತಾ ಕನ್ನಡದಲ್ಲಿ ಮಾಡಿದ್ದು ಬರೀ 20 ಚಿತ್ರ ಅಷ್ಟೇ. ಆದ್ರೂ ಕನ್ನಡದಲ್ಲಿ ಇವರ ನಟನೆಯ ಖ್ಯಾತಿ ಮಾತ್ರ ಅಪಾರ. ಸದ್ಯ ಸರಿತಾಗೆ 64 ವರ್ಷ ವಯಸ್ಸಾಗಿದ್ದು ಸಿನಿಮಾಗಳಿಂದ ದೂರ ಇದ್ದಾರೆ. ಇನ್ನು ಸರಿತಾಗೆ ವೃತ್ತಿ ಬದುಕಿನಲ್ಲಿ ಸಿಕ್ಕ ಯಶಸ್ಸು ವೈಯಕ್ತಿಕ ಬದುಕಿನಲ್ಲಿ ಸಿಗ್ಲಿಲ್ಲ. 2 ಮದುವೆಯಲ್ಲೂ ಸರಿತಾ ಸುಖ ಕಾಣಲಿಲ್ಲ. ಹಾಗಾದ್ರೆ ಸರಿತಾರ ಇಬ್ಬರು ಗಂಡಂದಿರು ಯಾರು ಅಂತ ನೋಡ್ತಾ ಹೋಗೋಣ ಬನ್ನಿ. ವೆಂಕಟ ಸುಬ್ಬಯ್ಯ ಮೊದಲ ಗಂಡ. ಅದು 1975. ಆಗಿನ್ನು ಸರಿತಾಗೆ 15 ವರ್ಷ. ಹೈಸ್ಕೂಲ್ ಓದುತ್ತಿದ್ದ ಸಮಯ. ಆಗೆಲ್ಲ ಬಾಲ್ಯ ವಿವಾಹ ಅನ್ನೋದು ಕಾಮನ್ ಆಗಿತ್ತು. ಅದು ನಟಿ ಸರಿತಾ ಬದುಕಿನಲ್ಲೂ ನಡೆದು ಹೋಯ್ತು. ಸಿನಿ ಜಗತ್ತಿಗೆ ಕಾಲಿಡುವ ಮೊದಲೇ ಸರಿತಾ ಮನೆಯವರ ಒತ್ತಾಯಕ್ಕೆ ಮದುವೆಯ ಬಂಧನಕ್ಕೆ ಒಳಪಟ್ರು. ತನಗಿಂತ 20 ವರ್ಷ ದೊಡ್ಡವರಾಗಿದ್ದ ತೆಲುಗು ನಟ ವೆಂಕಟ ಸುಬ್ಬಯ್ಯ ಜೊತೆ 1975ರಲ್ಲಿ ಸರಿತಾ ಸಪ್ತಪದಿ ತುಳಿದ್ರು. ಆದ್ರೆ 35 ವರ್ಷದ ಗಂಡನ ಆಲೋಚನೆಗಳಿಗೂ 15 ವರ್ಷದ ಸರಿತಾಗೂ ಹೊಂದಾಣಿಕೆ ಆಗ್ಲಿಲ್ಲ. ಜೊತೆಗೆ ಗಂಡನ ಹಿಂಸೆ ಬೇರೆ. ಇವೆಲ್ಲವನ್ನು ಸಹಿಸದೆ ಸರಿತಾ ಅಪ್ಪನ ಮನೆಗೆ ವಾಪಸ್ ಬಂದ್ರು. ಆಗ ಗಂಡ ವೆಂಕಟ ಸುಬ್ಬಯ್ಯ ತನ್ನ ಪತ್ನಿಯನ್ನ ಮನೆಗೆ ಕಳಿಸಿಕೊಡಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ಸರಿತಾ ನನ್ನ ಮದುವೆಯೇ ಅಲ್ಲ ಅಂತ ಮರು ಅರ್ಜಿ ಹಾಕಿದ್ರು. ಇದನ್ನ ಬಾಲ್ಯ ವಿವಾಹವೆಂದ ಕೋರ್ಟ್ ವೆಂಕಟ ಸುಬ್ಬಯ್ಯ ಅವರ ಅರ್ಜಿಯನ್ನ ತಿರಸ್ಕಾರ ಮಾಡ್ತು. ನಂತರ ಒಂದೇ ವರ್ಷದಲ್ಲಿ ಇಬ್ಬರು ದೂರವಾದ್ರು. ಮುಖೇಶ್ 2ನೇ ಗಂಡ. ಮೊದಲ ಗಂಡನಿಂದ ದೂರವಾದ ಸರಿತಾ ತನ್ನ ಸ್ನೇಹಿತೆಯಾಗಿದ್ದ ಪಾರ್ವತಮ್ಮ ರಾಜ್ಕುಮಾರ್ ಸಹಾಯದಿಂದ ಚಿತ್ರರಂಗಕ್ಕೆ ಕಾಲಿಟ್ರು. ನಟ ನಟಿಯರಿಗೆ ಸೌಂದರ್ಯ ಮುಖ್ಯವಲ್ಲ ಎಂಬುದನ್ನ ತೋರಿಸಿಕೊಟ್ಟು ಟಾಪ್ ನಟಿಯಾಗಿ ಬೆಳೆದ್ರು. ಹೀಗೆ ಬೇರೆ ಬೇರೆ ಭಾಷೆಗಳಲ್ಲೂ ನಟಿಸುತ್ತಿದ್ದ ಸರಿತಾಗೆ ಮಲಯಾಳಂ ನಟ ಮುಖೇಶ್ ಅವರ ಪರಿಚಯವಾಯಿತು. ನಂತರ ಪರಿಚಯ ಪ್ರೀತಿಯಾಗಿ ಇಬ್ಬರು 1988ರಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಮದುವೆ ಆದ್ರು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಇಬ್ಬರು ಮಕ್ಕಳು ಆದ್ರು. ಆದ್ರೆ ಕಾಲ ಕಳೆದಂತೆ ಮುಖೇಶ್ ತನ್ನ ನಿಜ ಬಣ್ಣ ತೋರಿಸಿದ್ರು. ಸರಿತಾಗೆ ದೈಹಿಕ, ಮಾನಸಿಕ ಹಿಂಸೆ ಕೊಡೋಕೆ ಶುರು ಮಾಡಿದ್ರು. ಜೊತೆಗೆ ಬೇರೆ ಮಹಿಳೆಯರ ಜೊತೆ ಸಂಬಂಧ ಕೂಡ ಹೊಂದಿದ್ರು. ಇದೆಲ್ಲದ್ರಿಂದ ಬೇಸತ್ತ ಸರಿತಾ ತನ್ನ ಇಬ್ಬರು ಮಕ್ಕಳನ್ನ ಕರ್ಕೊಂಡು ದುಬೈಗೆ ಹೋದ್ರು. ಅಲ್ಲಿ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ಕೊಡಿಸಿದ್ರು. 2007ರಲ್ಲಿ ಸರಿತಾ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ರು. 2011ರಲ್ಲಿ ಡಿವೋರ್ಸ್ ಕೂಡ ಸಿಕ್ತು. ಒಟ್ನಲ್ಲಿ ಸಿನಿಮಾಗಳಲ್ಲಿ ನಡೆಯುವಂತ ಘಟನೆಗಳು ಸರಿತಾ ಜೀವನದಲ್ಲಾಯ್ತು. ತುಂಬು ಗರ್ಭಿಣಿಯಾದಾಗ ಹೊಟ್ಟೆಗೆ ಒದ್ದರು. ಕುಡಿದು ಲೇಟ್ ಬಂದಿದ್ದನ್ನು ಪ್ರಶ್ನಿಸಿದ್ದಕ್ಕೂ ಹಲ್ಲೆ. ಸರಿತಾ ತನ್ನ ಮಾವನಿಗೆ ಅಂದ್ರೆ ಗಂಡ ಮುಖೇಶ್ ಅಪ್ಪನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ತನಗಾಗ್ತಿದ್ದ ಕಿರುಕುಳವನ್ನ ಸಹಿಸಿಕೊಂಡಿದ್ರು. ಪೊಲೀಸರಿಗೆ ಹೋಗಿ ದೂರು ನೀಡಲಿಲ್ಲ. ಆದ್ರೆ ಮುಖೇಶ್ನಿಂದ ಡಿವೋರ್ಸ್ ಆದ್ಮೇಲೆ ಸರಿತಾ ತಾನು ಅನುಭವಿಸಿದ ನರಕ ಯಾತನೆಯನ್ನ ಬಿಚ್ಚಿಟ್ರು. ನಾನು ಗರ್ಭಿಣಿಯಾಗಿದ್ದಾಗ ಮುಖೇಶ್ ನನ್ನ ಹೊಟ್ಟೆಗೆ ಒದ್ದಿದ್ದರು. ನಾನು ಕೆಳಗೆ ಬಿದ್ದು ಅಳ್ತಿದ್ರೆ ಅಯ್ಯೋ ನೀನು ತುಂಬಾ ಒಳ್ಳೆಯ ನಟಿ, ಇನ್ನೂ ಅಳು ಅಂತ ಹೇಳ್ತಿದ್ರು. ಮತ್ತೊಂದು ದಿನ ಅಂದ್ರೆ 9 ತಿಂಗಳ ಗರ್ಭಿಣಿಯಾಗಿದ್ದಾಗ ನಾವು ಊಟಕ್ಕೆ ಹೋಗಿದ್ವಿ.
ಅಲ್ಲಿಂದ ವಾಪಸ್ ಬರಲು ಕಾರಿನಲ್ಲಿ ಕೂರೋಕೆ ಹೋದ್ರೆ ಬೇಕಂತಲೇ ಕಾರನ್ನ ಹಿಂದಕ್ಕೆ ಮುಂದಕ್ಕೆ ಓಡಿಸಿ ಆಟವಾಡಿಸಿದ್ರು. ಒಂದಿನ ಕುಡಿದು ತಡವಾಗಿ ಮನೆಗೆ ಬಂದಾಗ ಯಾಕೆ ಲೇಟ್ ಆಯ್ತು ಅಂತ ಕೇಳಿದ್ದೆ ಅಷ್ಟೇ. ಅಷ್ಟಕ್ಕೆ ಆತ ನನ್ನ ಕೂದಲನ್ನು ಎಳೆದು ಹೊಡೆದು ನೆಲಕ್ಕೆ ಕುಕ್ಕಿ ಕಾಲಿನಿಂದ ಒದ್ದಿದ್ದ. ಇದೆಲ್ಲವನ್ನು ನಾನು ಸಿನಿಮಾಗಳಲ್ಲಷ್ಟೇ ನೋಡಿದ್ದೆ. ಅದು ನನ್ನ ಜೀವನದಲ್ಲೂ ನಡೆಯುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಹೀಗಾಗಿ ಇದನ್ನ ಯಾರಿಗೂ ಹೇಳದೆ ಮನಸ್ಸಿನಲ್ಲಿ ಇಟ್ಕೊಂಡು ನೋವು ಅನುಭವಿಸಿದೆ ಅಂತ ಸರಿತಾ ಹೇಳಿಕೊಂಡಿದ್ದಾರೆ. ಇದೆಲ್ಲ ಘಟನೆ ಆದ್ಮೇಲೆ ಮುಖೇಶ್ 2013ರಲ್ಲಿ ಡ್ಯಾನ್ಸರ್ ದೇವಿಕಾ ಅನ್ನೋರ ಜೊತೆ ಎರಡನೇ ಮದುವೆಯಾದ್ರು. ಇಬ್ಬರು ಮಕ್ಕಳು ಆದ್ರು. ನಂತರ ದೇವಿಕಾ ಕೂಡ ಮುಖೇಶ್ ರಿಂದ 2021ರಲ್ಲಿ ಡಿವೋರ್ಸ್ ಪಡ್ಕೊಂಡ್ರು. ಶ್ರವಣ್ ಮುಖೇಶ್ ಮೊದಲ ಮಗ. ಸರಿತಾ ಮುಖೇಶ್ ದಂಪತಿಯ ಮೊದಲ ಮಗ ಶ್ರವಣ್. UAE ನಲ್ಲಿ MBBS ಮಾಡಿದ ಶ್ರವಣ್ ದುಬೈನ RAK ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದಾರೆ. ಕೊರೋನಾ ಟೈಮಲ್ಲಿ ಶ್ರವಣ್ ಜನರಿಗೆ ಅರಿವು ಮೂಡಿಸಲು ಅನೇಕ ವಿಡಿಯೋಗಳನ್ನ ಮಾಡಿದ್ದರು. ಈ ವಿಡಿಯೋ ಫುಲ್ ವೈರಲ್ ಆಗಿತ್ತು. ಇನ್ನು ಶ್ರವಣ್ ಡಾಕ್ಟರ್ ಮಾತ್ರವಲ್ಲ, ನಟ ಕೂಡ. 2-3 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಮಗನ ಸಿನಿಮಾಗೋಸ್ಕರ ಡಿವೋರ್ಸ್ ಆದ್ಮೇಲೂ ಸರಿತಾ ಮುಖೇಶ್ ಒಂದೇ ಸ್ಟೇಜ್ ನಲ್ಲಿ ಕಾಣಿಸಿಕೊಂಡಿದ್ರು. ತೇಜಸ್ ಬಾಬು ಎರಡನೇ ಮಗ. ಸರಿತಾ ಮುಖೇಶ್ ದಂಪತಿಯ ಎರಡನೇ ಮತ್ತು ಕೊನೆಯ ಮಗ ತೇಜಸ್ ಬಾಬು. ಇವರು ನ್ಯೂಜಿಲೆಂಡ್ ನ ವಿಕ್ಟೋರಿಯಾ ಯೂನಿವರ್ಸಿಟಿಯಲ್ಲಿ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಮಾಡಿದ್ದಾರೆ. ಸದ್ಯ ತೇಜಸ್ ಬಾಬು ದುಬೈ ಮತ್ತು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ವಿಜಿ ಚಂದ್ರಶೇಖರ್ ತಂಗಿ. ಸರಿತಾ ಅವರ ತಂಗಿ ವಿಜಿ ಚಂದ್ರಶೇಖರ್ 1966ರಲ್ಲಿ ಹುಟ್ಟಿದ ಇವರು ಅಕ್ಕನಂತೆ ಸಿನಿ ಇಂಡಸ್ಟ್ರಿಗೆ ಬಂದ್ರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿದ್ರು. 1995ರಲ್ಲಿ ಕ್ಯಾಪ್ಟನ್ ಚಂದ್ರಶೇಖರ್ ಅನ್ನೋರ ಜೊತೆ ಮದುವೆ ಆದ್ರು. ಇವರಿಗೆ ಲವ್ಲಿಯನ್ ಹಾಗೂ ಸುರಕ್ಷಾ ಅನ್ನೋ ಇಬ್ಬರು ಹೆಣ್ಮಕ್ಕಳಿದ್ದಾರೆ. ಅವರಲ್ಲಿ ಲವ್ಲಿಯನ್ ಚಂದ್ರಶೇಖರ್ ಕೂಡ ನಟಿಯಾಗಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು 2 ಮದುವೆಯಾದ್ರೂ ಒಂದರಲ್ಲೂ ಸುಖ ಕಾಣದ ಸರಿತಾ ಜೀವನದ ದುರಂತ ಕತೆ. ಇಷ್ಟೆಲ್ಲ ನೋವಿದ್ದರೂ ತೆರೆ ಮೇಲೆ ಅದ್ಭುತವಾಗಿ ಅಭಿನಯಿಸಿ ಜನರನ್ನು ಮನರಂಜಿಸಿದ ಈ ನಟಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್. ಸದ್ಯ ಸರಿತಾ ದುಬೈನಲ್ಲಿ ತನ್ನ ಮಕ್ಕಳ ಜೊತೆ ನೆಲೆಸಿದ್ದು ಆಗಾಗ್ಗೆ ಇಂಡಿಯಾಗೂ ಬರ್ತಿರ್ತಾರೆ. ಅಷ್ಟೇ ಅಲ್ಲ, ನಮ್ಮ ಕನ್ನಡಿಗರ ನಂಟನ್ನು ಸರಿತಾ ಕಳೆದುಕೊಂಡಿಲ್ಲ. ಆಗಾಗ್ಗೆ ಬೆಂಗಳೂರಿನಲ್ಲೂ ಕಾಣಿಸಿಕೊಳ್ತಾರೆ. ಇನ್ನು ಸರಿತಾ ತಂಗಿ ಮಗಳು ಇವತ್ತಿಗೂ ಇಂಡಸ್ಟ್ರಿಯಲ್ಲಿದ್ದಾರೆ. ಇವರೆಲ್ಲರ ಬಗ್ಗೆ ನಿಮಗೇನನ್ನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.